ನನ್ನ ಕಡೆ ಒಂದು ಮಾತು ನಿಮಗೆ. ಸಿದ್ದರಾಮಯ್ಯನವ್ರು ಬೈತಿರಲ್ಲ, ಯಾಕೆ ಬೈತೀರಾ? ಯಂಗ್ಸ್ಗಳು 5 ಗ್ಯಾರಂಟಿ ಕೊಡೋಕೆ ಹೇಳಿದ್ವಾ, ಮನೆ ಮನೆ ಬಂದು ಕೊಡಿ ಅಂತಾರಲ್ಲ, ಅವ್ರ ಹಕ್ಕು ಅಲ್ವಾ? ನಮ್ಮ ಹಕ್ಕು ನಾವು ಹಾಕ್ಬೇಕು ಓಟ್ನ. ಅದನ್ನೆಲ್ಲ ಬಿಟ್ಟು ಅದಿಂಗೆ ಇದಿಂಗೆ ಅಂತ ಬೈತಿರಲ್ಲ. ಅವ್ರು 5 ಗ್ಯಾರಂಟಿ ಕೊಟ್ಟರು, 5 ಗ್ಯಾರಂಟಿ ಥರ ನಡ್ಕೋತಾ ಇದ್ದಾರೆ. ಎಲ್ಲೋ ಅಂಡರ್ಸ್ಟ್ಯಾಂಡಿಂಗ್ ಮಿಸ್ ಆಗಿರುತ್ತೆ. 1 ತಿಂಗಳು 2 ತಿಂಗಳು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ತಾನೆ. ನಿಮ್ಮ ಗಂಡದಿರೆ 7 ಮಾತು ಕೇಳಲ್ಲ, ಇನ್ನು ಅವರೆಲ್ಲ ಕೇಳ್ತಾರಾ? ಹಂಗೆಲ್ಲ ಬೈಯಕ್ಕೆ ಹೋಗಬೇಡಿ. ಯಾಕಂದರೆ ಸೊಸೈಟಿಲಿ ಅಕ್ಕಿ ನೋಡಿ 30 kg ಇತ್ತು, ಆದಷ್ಟು ಕೊಡ್ತಾ ಇದ್ದಾರೆ ತಾನೆ. ಅಕ್ಕಿ, ರಾಗಿ ಪ್ರತಿಯೊಂದು ಕೊಡ್ತಾಯಿದ್ದಾರೆ. ಸಿದ್ದರಾಮಯ್ಯ ಅವ್ರ ಬಗ್ಗೆ ಯಾಕೆ ಬೈತೀರಾ ನೀವು? ನಿಮಗೆ ಬೇಡವಾ ಅವ್ರಿಗೆ? ಅವ್ರ ದುಡ್ಡು ವಾಪಸ್ ಕಳಿಸ್ಬಿಡಿ, ಸರ್ಕಾರಕ್ಕೆ ಉಳ್ಕೋತದೆ. ಸುಮ್ಮನೆ ಹಂಗೆ ಹಿಂಗೆ ಮಾತಾಡಿ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬಾರ್ದು ಅಲ್ವಾ? ಅವ್ರ ಕೈ ಚಿಪ್ ಹಿಡಿಸೋದಕ್ಕೆ, ನಾಮ ಹಾಕೋದಕ್ಕೆ ಅಲ್ವಾ? ಎಲ್ಲರೂ ಒಂದೊಂದು ಥರ ಎಲ್ಪ್ ಆಗ್ತಾ ಇರುತ್ತೆ. ಅವರು ಕೊಟ್ಟರೆ ಅಮೌಂಟು ಎಲ್ಪ್ ಆಯ್ತಿದೆ ಇಲ್ವೋ? ಆಗ್ತಾಯಿದೆ ತಾನೆ. ಯಾವುದಕ್ಕಾದ್ರೂ ಒಂದು ಎಲ್ಪ್ ಆಗುತ್ತೆ. ಪದೇ ಅವ್ರನ್ನ ಬೈಯೋಕ್ಕೆ ಇಷ್ಟಪಡಬಾರ್ದು ಯಾರಾದ್ರೂ ಅಲ್ವಾ? ವಯಸ್ಸಲ್ಲಿ ದೊಡ್ಡವರು. ನಾವು ಮನೇಲಿ ಸಂಸಾರ ನೋಡೋಕ್ಕೆ ಸಾಕ್ತೀವಿ. ಅವರು 5 ವರ್ಷ ಹೇಳಿ 1 2 3 4 5 ವರ್ಷ ಮೇಂಟೈನ್ ಮಾಡಬೇಕು ಜನಗಳನ್ನ. ಅವ್ರ ಸತ್ರು ದುಡ್ಡು ಕೊಡಬೇಕು, ಇವ್ರ ಸತ್ತು ದುಡ್ಡು ಕೊಡಬೇಕು. ನಮ್ಮ ಟ್ಯಾಕ್ಸ್ ಅಂತಾರೆ, ಎಷ್ಟು ಕಟ್ತೀರ ಟ್ಯಾಕ್ಸ್ನ? 1 ಕೋಟಿ 2 ಕೋಟಿ ಮುಗೀತು. ಅವರು 5 ವರ್ಷಕ್ಕಂಟ. ಅರ್ಥ ಮಾಡ್ಕೋಬೇಕು ಜನಗಳು. ಅವ್ರು ಹಾಕ್ತಾರೆ, ನಾವು ಕೊಡ್ತೇ ಇಲ್ಲ ಅಮೌಂಟ್ನ ಅನ್ನೋದಲ್ಲ. ಅವ್ರಿಗೂ ಕಷ್ಟ ಇರುತ್ತೆ. ಬೋದ್ಬಿಟ್ರೆ ಸಮಾಧಾನ ಆಗ್ಬಿಡ್ತೀರಾ ನೀವು? ಹೆಚ್ಚಿಗೆ ಬೇಡ. ಹಾಲಿಗೆ 27 ರೂಪಾಯಿ, 1 ರೂಪಾಯಿ ಇಲ್ಲ ಅಂದ್ರೆ ಹಾಲು ಕೊಡಲ್ಲ. ಸಿದ್ದರಾಮಯ್ಯವರು ಹಂಗಲ್ಲ. ಅವ್ರು ಕೇಳದಂತೆ ನಡೆದಂತೆ ನುಡ್ಕೊತಾ ಇದ್ದಾರೆ. ನಿಜ ತಾನೆ. ಅಕ್ಕಿ ಕೊಡ್ತಾಯಿದ್ದಾರೆ, ಅನ್ನ ಮಾಡ್ತೀವಿ, ದೋಸೆ ಮಾಡ್ತೀವಿ, ಅನ್ನ ಮಾಡ್ಕೊ ಊಟ ಮಾಡ್ತೀವಿ ನೆಮ್ಮದಿಯಾಗಿ ಅಲ್ವಾ? ಅವ್ರು ಕೊಡಿ ಅಂತ ಹೇಳಿದ್ವಾ? ಮನೆ ಬರ್ತಾರೆ ಓಟ್ ಕೇಳೋಕ್ಕೆ ಅಂದರೆ ವರ್ಷಕ್ಕೊಂದೇ ಸರಿ ಅಲ್ವಾ? ಸಿದ್ದರಾಮಯ್ಯ ಯಾರು ಅಂತ ಎಲ್ಲರಿಗೂ ಗೊತ್ತು. ನಾವ್ಯಾರು ಅಂತ ಅವ್ರಿಗೆ ಗೊತ್ತಾ? ಇಲ್ಲ ತಾನೆ. ಸುಮ್ಮನೆ ಯಾಕೆ ಮಾತಾಡ್ತಾ ಇದ್ದೀರಾ? ಪಬ್ಲಿಕ್ ನ್ಯೂಸಲ್ಲಿ ಯಾಕೆ ಮಾತಾಡ್ತಾ ಇದ್ದೀರಾ? ಮಾತಾಡೋಕೆ ಹೋಗ್ಬೇಡಿ ದಯವಿಟ್ಟು. ಸಿದ್ದರಾಮಯ್ಯವ್ರು ಅಂಥದ್ದು ಏನು ತಪ್ಪು ಮಾಡವ್ರೆ ಹೇಳಿ? ಅದೇನೋ ಜೈನರ್ದವನು ಕೈ ನೆಕ್ಕದೇ ಇರ್ತಾನ? ಇಲ್ಲ ತಾನೆ. ನೆಕ್ತಾನೆ. ಅದೇ ಥರ ಅವರು ದಯವಿಟ್ಟು ಆ ಥರ ಎಲ್ಲ ಮಾತಾಡೋಕೆ ಹೋಗ್ಬೇಡಿ ಅಲ್ವಾ? ಅಕಸ್ಮಾತ್ ನಿಮಗೆ ದುಶ್ಮನಾದರೆ ಸಿದ್ದರಾಮಯ್ಯವರು ಅಮೌಂಟ್ ಕಳಿಸ್ಬಿಡಿ. ಸರ್ ನಮಗೆ ಬೇಡ ಸರ್, ನಿಮ್ಮ ಅಮೌಂಟು ನಮ್ಗೆ ಬೇಡ, ನಮ್ಮ ಟ್ಯಾಕ್ಸೇ ನಾವು ಕಟ್ತಾ ಇದ್ದೀವಿ, ನಮ್ಮ ದುಡ್ಡೇ ನಮಗೆ ಕೊಡ್ತಾ ಇದ್ದೀರಂದರೆ ಅವ್ರ ದುಡ್ಡನ್ನ ಅವ್ರು ಕಳಿಸ್ಬಿಡಿ. ನೋ ಟೆನ್ಷನ್, ಐ ಆಮ್ ಹ್ಯಾಪಿ. ಹಾಗೆಲ್ಲ ಬೈಯಕ್ಕೆ ಹೋಗ್ಬೇಡಿ ನಮ್ಮ ಸಿದ್ದರಾಮಯ್ಯನವ್ರ. ಏನು ಗೊತ್ತಾ, ನಮ್ಮ ಕರ್ನಾಟಕ ಒಂಥರ ಸಿಂಹ ಇದ್ದಂಗೆ ಅವರು. ನಮ್ಮ ಸಿದ್ದರಾಮಯ್ಯವರು ಸಿಂಹ ಇದ್ದಂಗೆ ಅವರು ನಮ್ಮ ಕರ್ನಾಟಕಕ್ಕೆ. ಏನಾದರೂ ಒಂದು ಮಾಡ್ತಾನೆ ಇರ್ತಾರೆ. ಅಂಥವ್ರಿಗೆ ನಾವು ಬೆನ್ನೆಲುಬಾಗ ನಿಂತ್ಕೋಬೇಕು. ಅವ್ರು ಹಿಂಗಂದ್ರು, ಇವ್ರು ಹಿಂಗಂದ್ರು, ಆ ಪಕ್ಷದವರು, ಅದೆಲ್ಲ ನಮಗೆ ಯಾಕೆ? ನಾವು ತಿನ್ನೋದು ನಾವು ಬದುಕೋದು ನೋಡಬೇಕು. ನಿಜ. ಇವತ್ತಿರ್ತೀವಿ, ನಾಳೆ ಸತ್ತೈತೀವಿ ಅಲ್ವಾ? ಮನೆ ಇರೋ ಗಂಟ ನಾವಿರಲ್ಲ, ಸಿದ್ದರಾಮಯ್ಯವ್ರು ಇರೋ ಗಂಟ ನಾವಿರಲ್ಲ, ಸರ್ಕಾರ ಇರೋ ಗಂಟ ಸತ್ತೇ ಹೋಯ್ತೀವಿ ನಾವು. ಅವ್ರು ಕೂಡ 5 ಗ್ಯಾರಂಟಿನ ಉಪಯೋಗಿಸ್ಕೋಬೇಕು. ತಲೆ ಇಲ್ಲ ಜನಗಳೇ ನಿಮಗೆ. ಗಂಡನ ಮಸ್ಕೆ ಹೊಡಿತೀರಾ ಅಲ್ವಾ? ನಾ ಶಾಪಿಂಗ್ ಹೋಗ್ಬೇಕು ಕೊಡ್ರಿ ಅಂತ. ಸಿದ್ದರಾಮಯ್ಯವರು ಚೆಕ್ನ ಅಕೌಂಟ್ಗೆ ಹಾಕ್ತಾರಲ್ಲ, ಅದಕ್ಕೆ ನಮಗೆ ಸಿದ್ದರಾಮಯ್ಯನ ಕೊಂಡ್ರೆ ಆಗಲ್ಲ. ಏನಪ್ಪ, ನನಗೆ ಸಿದ್ದರಾಮಯ್ಯ ಅಂದರೆ ತುಂಬಾ ಇಷ್ಟ ಅನ್ನಪ್ಪ. ಯಾಕೆ ಅಂತೇಳಿ, ಅಪ್ಪನ ಮನೆಗೆ ಹೋದರೆ ಫ್ರೀ, ಗಂಡ ಮನೆಗೆ ಹೋದರೆ ಫ್ರೀ, ದೇವಸ್ಥಾನಕ್ಕೆ ಹೋದರೆ ಫ್ರೀ, ನನಗೂ ಫ್ರೀ, ನನ್ನ ಹೆಂಡ್ತಿಗೂ ಫ್ರೀ ಅಂತಂದ್ರಲ್ಲ, ಅದೊಂದಕ್ಕೆ ಇಷ್ಟಪಡ್ತೀನಿ. 2000 ಹೆಚ್ಚಲ್ಲ. ಅವ್ರ ಮಾತು ಕತೆ ನೋಡಿ ಸೂಪರ್. ನಾನು ಮಾತಾಡ್ದೇನಾದ್ರು ತಪ್ಪಿದರೆ ಕಮೆಂಟ್ಸ್ ಹಾಕಿ. ಬಾಯ್.